ನಮಸ್ಕಾರ ವೀಕ್ಷಕರೇ, ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಎರಡು ಗುಂಪುಗಳಿಂದ ಗಲಾಟೆ ಆಗಿರ್ತಕ್ಕಂಥ ದೃಶ್ಯವನ್ನು ನಾವು ಮೊದಲು ನೋಡಿದ್ವಿ. ಏನೇ ಇರಲಿ, ಕಾನೂನು ಸುವ್ಯವಸ್ಥೆ ಯಾವ ರೀತಿ ಇದೆ ಅನ್ನೋದನ್ನ ಇವತ್ತು ಹಳ್ಳಿಯಲ್ಲಿ ಕೂಡ ನೋಡ್ಬೋದು. ನಗರದಲ್ಲಿ ನೋಡಿದ್ವಿ, ಜಿಲ್ಲೆಯಾದ್ಯಂತ ನೋಡಿದ್ವಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ನೋಡಿದ್ವಿ. ಆದರೆ ಕಾನೂನು ಸುವ್ಯವಸ್ಥೆ ಇಲ್ಲವೇ ಇಲ್ಲ. ಆದರೆ ಹಳ್ಳಿಯಲ್ಲಿ ಕೂಡ ಇವತ್ತು ಇದೇ ರೀತಿ ನಡೆದಿದೆ. ಇಷ್ಟಕ್ಕೂ ಎರಡು ಗುಂಪುಗಳಿಂದ ಗಲಾಟೆ ಆದಂಥದ್ದು ವಿಚಾರ ಏನು? ಗ್ರಾಮದಲ್ಲಿ ಸಿಮೆಂಟ್ ರಸ್ತೆ ಹಾಕೋ ವಿಚಾರದಕ್ಕೆ ಈ ಗಲಾಟೆ ಬಂದಿರತಕ್ಕಂಥದ್ದು. ಗ್ರಾಮದ ಎರಡು ಗುಂಪುಗಳ ನಡುವೆ ನೋಡಿ, ಇದೆಲ್ಲ ನೋಡ್ತಾ ಇದ್ದ ಇದು ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮ. ಕೋಲಾರ ಜಿಲ್ಲಾ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮಕ್ಕೆ ಸಿಮೆಂಟ್ ರಸ್ತೆ 70 ವರ್ಷಗಳಾಯ್ತು, ಇನ್ನೂ ಕೆಲವು ಹಳ್ಳಿಗಳು ಉದ್ಧಾರನೇ ಆಗಿಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿರ್ತಕ್ಕಂಥ ದ್ವೇಷ ರಾಜಕೀಯಗಳು. ಒಬ್ಬರು ನೋಡಿದ್ರೆ ಒಬ್ರಿಗಾಗಲ್ಲ. ಅವನು ಬೆಳೆದ್ರೆ ಇವನ್ ಗೊಟ್ಟೆವ್ರಿ, ಇವನ್ ಬೆಳೆದ್ರೆ ಅವನ್ ಗೊಟ್ಟೆವ್ರಿ. ಇದೇ ರೀತಿ ಇವತ್ತು ಇಡೀ ದೇಶದಲ್ಲಿ ಹಳ್ಳಿಗಳಲ್ಲಿ ನಡೀತಾ ಇದೆ. ಆದರೆ ಸುಮಾರು ಜನರು ಕೂಡ ಇವತ್ತು ಹಳ್ಳಿ ಬಿಟ್ಟು ನಗರಕ್ಕೆ ಹೋಗ್ತಾ ಇದ್ದಾರೆ. ಯಾಕಪ್ಪ ಅಂದ್ರೆ ನಗರಗಳಲ್ಲಿ ಯಾರನ್ನಾರು ಫಾಲೋ ಮಾಡೋದಿಲ್ಲ, ವಿಚಾರಿಸೋದಿಲ್ಲ. ಒಬ್ರು ನೋಡಿ ಒಬ್ರು ಹೊಟ್ಟೆ ಪಡೆಯುವಂಥ ಸಂದೇಶವೇ ಇಲ್ಲ. ಅವ್ರು ಹೆಂಗಾದ್ರೂ ಬೆಳಿಬೋದು, ಅವ್ರವ್ರ ಕಷ್ಟ ಅವ್ರಿಗೆ ಇರ್ತದೆ. ಆದರೆ ಹಳ್ಳಿಗಳಲ್ಲಿ ದ್ವೇಷ ರಾಜಕೀಯಗಳು. ಅವನು ಬೆಳೆದ್ರೆ ಇವನ್ಗೆ ಹೊಟ್ಟೆವ್ರಿ, ಇವನು ಬೆಳೆದ್ರೆ ಅವನಿಗೆ ಹೊಟ್ಟೆವ್ರಿ. ಅವ್ನು ಸೈಕಲ್ ತಂದ್ರೆ ಇವನ್ ಕಾರ್ ತರೋದು, ಇವನ್ ಕಾರ್ ತಂದ್ರೆ ಅವ್ನು ಬಸ್ ತರೋದು. ಈ ರೀತಿ ಕೆಟ್ಟ ಕೆಂಡಾಳಾಗಿ ಹಾಳಾಗ್ಬಿಟ್ಟಿದೆ ನೋಡಿ. ಕೇವಲ ಸಿಮೆಂಟ್ ರಸ್ತೆಗೋಸ್ಕರ ಕೆಲವು ಮನೆ ಮುಂದೆ ಹಾಕಬಾರ್ದು ಅಂತೇಳಿ ಕೆಲವರು, ಅವ್ರ ಮನೆ ಇರ್ತದೆ, ಇದು ಸರ್ಕಾರಿ ರಸ್ತೆ ನೀವು ಹಾಕು ಅಂತೇಳಿ ದಬ್ಬಾಳಿಕೆ ಮಾಡೋದು. ಸರ್ವೆ ನಂಬರಲ್ಲಿ ನಮ್ಮನೆ ಇದು, ನಮ್ಮನೆ ಮುಂದೆ ನೀವು ಯಾಕೆ ಹಾಕ್ತೀರಾ ಅಂತೇಳಿ ಕೆಲವರು. ಆದರೆ ಹಾಕಿ ಇದು ರಸ್ತೆ ಅಂತೇಳಿ ಕೆಲವರು ದಬ್ಬಾಳಿಕೆಯಿಂದ. ನೋಡಿ ಇವೇನು ರಾಕ್ಷಸ, ಏನಿವರು, ಇವ್ರು ಯಾರು ಅಂತ ಇವರು ನೋಡಿ ಯಾವ ರೀತಿ ಗಲಾಟೆ ಮಾಡ್ತಾ ಇದ್ದಾರೆ. ಕಾನೂನು ಸುವ್ಯವಸ್ಥೆ ಇವತ್ತು ಹಳ್ಳಿಯಲ್ಲಿ ಕೂಡ ಹದಗೆಟ್ಟು ಬಿಟ್ಟಿದೆ. ರಾಜ್ಯದಲ್ಲಂತೂ ಕಾನೂನು ಸುವ್ಯವಸ್ಥೆ ಇಲ್ವೇ ಇಲ್ಲ. ಇದು ಹಳ್ಳಿಗಳಲ್ಲಿ ಎಲ್ಲಿ ಬರುತ್ತೆ ನೋಡಿ. ಎರಡು ಗುಂಪುಗಳಲ್ಲಿ 5 ರಿಂದ 6 ಜನ ಹೊಡೆಯುವಂಥದ್ದು ನೋಡ್ಬೋದು ನೀವು. ಇನ್ನೂ ವಿಡಿಯೋದಲ್ಲಿ ಯಾವ ರೀತಿ ನಿಂತು ಗಲಾಟೆ ಮಾಡೋದು. ಇವರು ಗಂಡಸರಲ್ಲ, ಹೆಂಗಸರು. ಇವ್ರನ್ನ ಏನಂತಾರೆ ಸಮಾಜ? ಕಾನೂನು ಸುವ್ಯವಸ್ಥೆ ಇವತ್ತು ಪೊಲೀಸ್ ಇಲಾಖೆ ನೋಡಬೇಕು, ಇಡೀ ರಾಜ್ಯವೇ ನೋಡಬೇಕು. ಈ ಹಳ್ಳಿಗಳಲ್ಲಿ ನಡೀತಕ್ಕಂಥ ಗಲಾಟೆಗಳು ಒಂದಲ್ಲ ಎರಡಲ್ಲ ನಾನಾ ರೀತಿ. ಆದರೆ ಇವ್ರಿಗೆ ಭಯ ಇಲ್ಲ, ಭಕ್ತಿ ಇಲ್ಲ, ಯಾರೋ ಒಬ್ಬರು ಸಪೋರ್ಟು. ಅಮಾಯಕರು ನೋಡೋದು, ಅಮಾಯಕರು ಹೋಗಿ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಇವತ್ತು ಅಮಾಯಕರಿಗೆ ನ್ಯಾಯ ಸಿಕ್ಕಿರೋ ಇತಿಹಾಸವೇ ಇಲ್ಲ. ಬನ್ನಿ ನೋಡೋಣ ಯಾವ ರೀತಿ ಗಲಾಟೆ ಆಯಿತು. ಸಂಪೂರ್ಣವಾಗಿ ನಿಮಗೆ ವಿಡಿಯೋ ತೋರಿಸ್ತೀನಿ. ಬರ್ತಾ ಹಳ್ಳಿಗಳಲ್ಲಿ ಹೀಗಾಗ್ಬಿಟ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು? ಬನ್ನಿ ಇವತ್ತು ಗಲಾಟೆ ಹೇಗಾಯ್ತು ಅನ್ನೋದನ್ನ ಇವತ್ತು ಕಂಡು ಪೊಲೀಸ್ ಇಲಾಖೆ ಬಂದು ಸ್ಥಳಕ್ಕೆ ಮಾಜರಿ ಮಾಡಿದ್ದಾರೆ. ಅದಾದ ನಂತರ ಗಾಯಾಳುಗಳು ಇವತ್ತು ಸರ್ಕಾರಿ ಆಸ್ಪತ್ರೆ ಸೇರ್ತಕ್ಕಂಥವ್ರು. ಸರ್ಕಾರಿ ಆಸ್ಪತ್ರೆಗೆ ಬಂದಂತ ಗಾಯಾಳುಗಳು ಇಬ್ಬರು, ಗಂಡ ಹೆಂಡತಿ ಮಗಳು 3 ಜನ ಕೂಡ ಸರ್ಕಾರಿ ಆಸ್ಪತ್ರೆ ಸೇರಿದ್ದಾರೆ. ಬನ್ನಿ ಅವರು ಗಲಾಟೆ ಹೇಗಾಯ್ತು ಅನ್ನೋದನ್ನ ಸಂಪೂರ್ಣವಾಗಿ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ನೋಡೋಣ ಬನ್ನಿ. ನಮ್ಮ ಮನೆ ಹತ್ರ ಬಿಟ್ಟಿಲ್ಲ ನಮಗೆ. ನಮ್ಮ ಮನೆಯಲ್ಲಿ 3 ಹೆಣ್ಮಕ್ಳು, ನಾನು 4 ಜನ ಹೆಣ್ಮಕ್ಳು, ನಮ್ಮ ಮಗ, ನಮ್ಮ ಯಜಮಾನ್ರು 6 ಜನ ಇದ್ದೀವಿ. ನಮ್ಗೆ ಬಿಟ್ಟಿಲ್ಲ. ಅದು ಅಲ್ಲಿ ನಾವು ಹೊಡಿಬೇಕು ಅಂತ ಅದು ಗಲಾಟೆ ಸುದ್ದಿ ಮಾಡಿದ್ವಿ. ಅಲ್ಲಿ ಅವ್ರು ಬಂದು ಪೊಲೀಸ್ ಅವರು ಎಲ್ಲ ಬಂದು ಇಲ್ಲಿ ಹಾಕ್ಬೇಡ್ರಿ, ಇದು ಗಲಾಟೆ ಇದೆ ಅಂತ ಹೇಳ್ಬಿಟ್ಟು ಆದ್ರೂ ಅವ್ರು ಬಂದು ಹಾಕ್ತಾಯಿದ್ರು. ನಾನು ಅಡ್ಡ ಹೋಗಿದ್ದಕ್ಕೆ ದುಡ್ಡೆಲ್ಲ ಹಿಡಿದುಬಿಟ್ಟು ಸುರೇಶ, ನಾರಾಯಣ ಸ್ವಾಮಿ ಏನಾಗುತ್ತೆ ನಿಮ್ಮಿಂದ ಹಾಕಿದ್ರೆ ಏನಾಗುತ್ತೆ ಅಂತ ಬಂದು ಹಾಕ್ಸ್ತಾ ಇದ್ರು. ನಾವು ಅಡ್ಡ ಹೋಗಿದ್ವಿ. ಅದಕ್ಕೆ ನನ್ನನ್ನು ನನ್ನ ಮಗಳನ್ನು ಗಲೀಜು ಮಾತುಗಳೆಲ್ಲ ಮಾತಾಡಿಬಿಟ್ಟು ಕೂದಲೆಲ್ಲ ಹಿಂಸೆ ಮಾಡ್ತಾ ಇದ್ದಾರೆ. ನಮ್ಗೆ ನ್ಯಾಯ ಬೇಕು. ಮಂಜುನಾಥ, ವರಲಕ್ಷ್ಮಿ, ಮೌನಿಕಾ, ಕದಿರಮ್ಮ, ವೆಂಕಟಮ್ಮ, ಈರಮ್ಮ, ಸುಬ್ಬಮ್ಮ, ಪ್ರತೀಶಾ ಇವರೆಲ್ಲ ಸರ್. ಯಾರನ್ನಾರು ನೋಡ್ತಿದ್ದಾರಮ್ಮ? ನನ್ನನ್ನು ನನ್ನ ಮಗಳನ್ನ ಸರ್. ನಾವಿಬ್ಬರೇ ಇದ್ದೀವಿ ಸರ್, ಮನೆಯಲ್ಲಿ ಯಾರೂ ಇರಲಿಲ್ಲ. ಇದ್ರ ಬಗ್ಗೆ ಏನು ಕಂಪ್ಲೇಂಟ್ ಕೊಟ್ರಾ? ಪೊಲೀಸ್ ಅವರು ಕೂಡ ಬಂದಿದ್ರು. ಅಲ್ಲಿ ಕಂಪ್ಲೇಂಟು ಇದೆ, ಅದು ಆದರೂ ಬಂದು ಹಾಕಿದ್ದಾರೆ ಅವರು. ನನ್ನ ಹೆಸರು ಕೃಷ್ಣಪ್ಪ ಅಂತ. 1 ತಿಂಗಳಿಂದ ಇದು ಪಿಟ್ಟು ಗುಂತೆ ಹೊಡೆಯೋಕ್ಕೆ ಕಂಪ್ಲೇಂಟ್ ಕೊಟ್ಟಿದ್ವು.
ಆ ಒಂದು ಯಾವ ಹೊತ್ತಿನಿಂದ ಯಾರು ಕ್ರಮ ತಗೋತಿರ್ಲಿಲ್ಲ. ಯಾರ್ಯಾರು ಕೊಟ್ಟಿದ್ದೀರಾ? ಇಒ ಸಾಹೇಬ್ರಿಗೆ, PDO ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ರಾಯಲ್ಪಾಟ್ ಸ್ಟೇಷನ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅವರು ಯಾರು ಇದಕ್ಕೆ ತಲೆ ಕೆಡಿಸಿ ಇದು ಆಗ್ತಾ ಇಲ್ಲ, ಅವರು ಏನು ಇದು ಮಾಡ್ತಾ ಇಲ್ಲ. ಆವತ್ತಿನಿಂದ ಇವತ್ತು ಏಕಾಏಕಾಗಿ ಒಂದು ಕಾಂಕ್ರೀಟ್ ರಸ್ತೆ ಮಾಡಕ್ಕೆ ಹೋಗಿದ್ರೆ ಅಲ್ಲಿ ನಮ್ಮ ಜಾಗ ಇತ್ತು ಗುಂಡಿ ಹೊಡೋಕ್ಕೆ, ಅಲ್ಲಿ ಅಡ್ಡ ಹೋದ್ರು. ಅಲ್ಲಿ ಹೋದ ಅಷ್ಟರಲ್ಲೇ ನನ್ನನ್ನು ಇಬ್ಬರು ಬಂದು ಹೊಡೆದ್ರು. ಇರಿ ಅಂತ ಹೇಳ್ಬಿಟ್ಟು. ಯಾರು ಹೊಡೆದಿದ್ದು? ಸುರೇಶ, ನಾರಾಯಣಸ್ವಾಮಿ, ಮಂಜುನಾಥ ಇಬ್ಬರು ಆಯಿತು ಬರ್ತೀನಿ ಇರು ಅಂತ 112ಗೆ ಫೋನ್ ಮಾಡಿದ್ದೆ. ಅಷ್ಟರಲ್ಲೇ ನಾನು ಇಲ್ಲೇ ಇರಿ ಅಂತ ನನ್ನ ಹೆಂಡತಿ ನನ್ನ ಮಗುನಲ್ಲಿ ಇಟ್ಬಿಟ್ಟು ಹೋಗಿದ್ದೆ. ಅಷ್ಟರಲ್ಲೇ ನಾನು ಬರೋಷ್ಟರಲ್ಲೇ ನನ್ನ ಮಗುವನ್ನು ನನ್ನ ಹೆಂಡತಿಯನ್ನು ಇಬ್ಬರನ್ನು ಹೊಡೆದು ಜಾಸ್ತಿ ಹೊಡೆದು ಬಿಟ್ಟಿದ್ದಾರೆ. ನಮ್ಮ ಕಡೆಯಿಂದ ಯಾರನ್ನು ತಲೆ ಒಂದು ತಿಂಗಳಿಂದ ನಮ್ಮ ಕಡೆಯವರು ಯಾರು ಜವಾಬ್ದಾರಿ ಇಲ್ಲ, ಯಾರು ಏನು ಮಾಡ್ತಾ ಇಲ್ಲ. ಕಾನೂನುಬದ್ಧವಾಗಿ ಕ್ರಮ ಕೈಗೊಳ್ಳಲೇಬೇಕು. ಇಷ್ಟು ಜನ ನನ್ನ ಹೆಂಡತಿ ಮಕ್ಕಳನ್ನು ಹೊಡೆದು ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಸೇರಿಸಿದ್ದೀವಿ.